ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೇ 25ನೇ ತಾರೀಕು ನಮಗೊಂದು ಕಂಪ್ಲೇಂಟ್ ಬರ್ತದೆ. ಒಂದು ಡೆಕಾಯಿಟಿ ಆಗಿರೋದಾಗಿ ನಮಗೊಂದು ದೂರು ಬರ್ತದೆ. ಇಲ್ಲಿಂದ SK ಇಬ್ಬಾದುಲ್ ಇವರು ಬೇಸಿಕ್ಲಿ ವೆಸ್ಟ್ ಬೆಂಗಾಲ್, ಅಲ್ಲಿಂದ ಇಲ್ಲಿ ಬಂದು ಶಾಪುರ್ ವ್ಯಾಪ್ತಿಯಲ್ಲಿ ಗೋಲ್ಡ್ ಸ್ಮಿತ್ ಬಂಗಾರ ತಯಾರಿ ಮಾಡುವ ಕೆಲಸ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಇಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವರ ಫ್ರೆಂಡ್ಸ್ ಒಂದು 2 ಜನ, ರಬೀವುಲ್ ಗಾಜಿ ಮತ್ತು ಅಲಿ ಹುಸೇನ್ ಮಂಡಲ್, ಇವರು ಕೂಡ ವೆಸ್ಟ್ ಬೆಂಗಾಲ್ ಅವರು ತಾಣೆಯಲ್ಲಿ ಶಾಪುರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು 3 ಜನರು SK ಇಬ್ಬಾದುಲ್, SK ಇಬ್ಬಾದುಲ್, ರಬೀವುಲ್ ಗಾಜಿ, ಅಲಿ ಹುಸೇನ್ 3 ಜನನು ಒಂದು ಬ್ರೆಜಾ ಕಾರಲ್ಲಿ ಕ್ಯಾಶಿನೋ ಹೋಗೋಣ ಅಂದ್ರೆ ಇಲ್ಲಿಂದ ಗೋವಾಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಂದು 5 ಜನ ಅಡ್ಡಗಟ್ಟಿ ಡೆಕಾಯಿಟಿ ಮಾಡಿದಾರೆ ಅಂದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಇಬಾದುಲ್ ನನ್ನ ಹತ್ರ ಇದ್ದ 30,000, ರಬೀವುಲ್ ಗಾಜಿ ಕಡೆ ಒಂದು 50,000 ಇತ್ತು ಅದು, ಮತ್ತು ಅಲಿ ಹುಸೇನ್ ಮಂಡಲ್ ಕಡೆ ಒಂದು 30,000 ಇತ್ತು, ಅದನ್ನ ಅಲ್ಲಿ ಸ್ಥಳದಲ್ಲಿಯೇ ಕಿತ್ಕೊಂಡಿದ್ದಾರೆ. ಸೊ ಇದು ಆಗಿರುವುದು ಖಾನಾಪುರ ಉಚ್ಚವಡೆ ಬೈಲೂರು ಆ ಕ್ರಾಸ್ ಅಲ್ಲಿ ಗಾಡಿನ ಅಡ್ಡ ಹಾಕಿದ್ದಾರೆ. 2 ಗಾಡಿ, ಮುಂದೆ ಒಂದು ಗಾಡಿ I-20 ಗಾಡಿ ಒಂದಿತ್ತು ಮತ್ತು ಒಂದು ಎರ್ಟಿಗಾ ಗಾಡಿ ಒಂದಿತ್ತು. ಯಾವ ಸರ್ ಖಾನಾಪುರ ಉಚ್ಚವಡ ಬೈಲೂರು ಕ್ರಾಸ್, ಲೋಂಬಾ ಕಡೆಯಿಂದ ಲೋಂಡಾ ಉಪಿ ಕಡೆ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಬ್ರೆಜಾ ಕಾರಲ್ಲಿ ಇವರು ಹೋಗ್ತಾ ಇದ್ದಾರೆ. ಒಂದು I-20 ಕಾರು ಮತ್ತು ಒಂದು ಎರ್ಟಿಗಾ ಕಾರ, 2 ಕಾರಲ್ಲಿ ಒಂದು 5-6 ಜನ ಬಂದ್ಬಿಟ್ಟು ಅಡ್ಡ ಹಾಕಿ ನಮ್ಮ ಕಡೆಯಿಂದ ಸುಮಾರು 1,200,000 ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ತಗೊಂಡ ನಂತರ ಅಲ್ಲಿಂದ ಒಂದು ಪಿಸ್ಟಲ್ ತೋರಿಸಿ ಬೆಳಗಾವಿಗೆ ನನ್ನ ಅಂಗಡಿಗೆ ಬಂದು ರಬೀವುಲ್ ಗಾಜಿ ಕಡೆ ನನ್ನ ಕಡೆಯಿಂದ ಸುಮಾರು ಒಂದು 200 ಗ್ರಾಮ್ ಗೋಲ್ಡ್ ತಗೊಂಡಿದ್ದಾರೆ ಮತ್ತು ಇಬಾದುಲ್ ಕಡೆನೂ ಥ್ರೆಟನ್ ಮಾಡಿದ್ದಾರೆ ಅಂದ್ರೆ ಏನು ಕಂಪ್ಲೇಂಟ್ ಬಂತು. ಇದನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇಬಾದುಲ್ ಸರ್ ನನ್ನ ಮಾತ್ರ ಜಾಸ್ತಿ ಹೊಡೆದಿದ್ದಾರೆ, ನನ್ನ ಜೊತೆಗೆ ಬಂದಿರೋ 2 ಜನರನ್ನು ಸರಿಯಾಗಿ ಹೊಡೆದಿಲ್ಲ, ನನ್ನ ಜೊತೆಗೆ ಬಂದಿರೋ ಮೇಲ್ಗಡೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದು ಮತ್ತೆ ನಮ್ಮ ಟೆಕ್ನಿಕಲ್ ಎವಿಡೆನ್ಸ್, ಸಸ್ಪೆಕ್ಟ್ಸ್ ಇದೆಲ್ಲ ನೋಡುವಾಗ ಕೆಲವೊಂದು ಕಡೆ ಫೋಟೋ ವಿಡಿಯೋಸ್ ಎಲ್ಲ ಬಂದು ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು 5 ಜನ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿತ್ತು. ವಿವೇಕ್ ಚಂದ್ರಕಾಂತ್ ಪಾಟೀಲ್, ಪ್ರಶಾಂತ್ ಮಹಾದೇವ್ ಚವಾಣ್, ವಿವೇಕ್ ಚಂದ್ರಕಾಂತ್ ಪಾಟೀಲ್ ಇವನ್ ಮೇಲ್ಗಡೆ ಒಂದು 5 ಕೇಸ್ ಇದೆ. ಅಟೆಂಪ್ಟ್ ಮಾಡಿರೋ ಒಂದು 3 ಇದೆ. ಪೊಲೀಸ್ ASI ಕಡೆ ಗಲಾಟೆ ಮಾಡಿರೋದು ಒಂದು ಕೇಸ್ ಇದೆ ಮತ್ತು ಎದುರಿಸಿರುವುದು ಒಂದು ಕೇಸ್